ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ನಿನ್ನೆಯಿಂದ ದೆಹಲಿ ಮಟ್ಟದಲ್ಲಿ ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ಬೆಳವಣಿಗೆಗಳು ನಡೀತಾ ಇವೆ. ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇವೆ, ಗಂಟೆಗೊಂದು ಮಾಹಿತಿ ಹೊರಗಡೆ ಬರ್ತಾ ಇದೆ. ಈಗಾಗಲೇ ನಿನ್ನೆಯ ಅಸ್ಸಾಂ ಒಂದು ಚುನಾವಣಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಸಭೆಯಲ್ಲಿ ಭಾಗಿಯಾಗಲಿಕ್ಕೆ DCM ಆಗಿರ್ತಕ್ಕಂಥ DK ಶಿವಕುಮಾರ್ ದೆಹಲಿಗೆ ಹೋಗ್ಬಿಟ್ಟಿದ್ದಾರಲ್ವಾ, ಅದರ ಜೊತೆಗೆ KJ ಜಾರ್ಜ್ ಕೂಡ ಹೋಗಿರ್ತಕ್ಕಂಥದ್ದು. ಏನು ಪಂಚರಾಜ್ಯಗಳ ಚುನಾವಣೆ ಇದೆ, ಆ ಚುನಾವಣೆಗಳ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಪಕ್ಷದ ಸ್ಟ್ರಾಟಜಿ ಮತ್ತು ತಂತ್ರಗಾರಿಕೆಯನ್ನು ಚರ್ಚೆ ಮಾಡಲಿಕ್ಕೆ ನಿನ್ನೆಯಿಂದಲೂ ಕೂಡ AICC ಮಟ್ಟದಲ್ಲಿ AICCಯ ನಾಯಕರು, ಹೈಕಮಾಂಡ್ ನಾಯಕರು ಮತ್ತು ಚುನಾವಣಾ ವೀಕ್ಷಕರು ಎಲ್ಲರೂ ಸೇರಿಕೊಂಡು ಸಭೆಗಳನ್ನು ನಡೆಸ್ತಾ ಇರತಕ್ಕಂಥದ್ದು. ಆದರೆ ಅದರ ಹೊರತಾಗಿ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ, ಕರ್ನಾಟಕದಲ್ಲಿ ಕುರ್ಚಿ ಒಂದು ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ, ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟ ಹಾಗೆ ನೇರವಾಗಿ ಸಿದ್ದರಾಮಯ್ಯನವರನ್ನ CM ಕುರ್ಚಿಯಿಂದ ಇಳಿಸಿ DK ಶಿವಕುಮಾರ್ CM ಗಾದಿಗೆ ಏರೋದಕ್ಕೆ ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇವೆ. ನಿನ್ನೆಯಷ್ಟೇ ನಾನು ಹೇಳಿದ್ದೆ, DK ಶಿವಕುಮಾರ್ ಹೈಕಮಾಂಡ್ ಎದುರು ತನ್ನ ಫೈನಲ್ ಫೈಟ್ ಅನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಆ ಫೈನಲ್ ಫೈಟ್ಗೆ ಯಾವ ರೀತಿಯ ತಂತ್ರಗಳನ್ನ ಬೇಕು, ಯಾವ ರೀತಿಯ ರಾಜಕಾರಣದ ದಾಳಗಳನ್ನ ಉರುಳಿಸಬೇಕು, ಅವೆಲ್ಲವನ್ನೂ ಕೂಡ DK ಶಿವಕುಮಾರ್ ಉರುಳಿಸ್ತಾ ಇದ್ದಾರೆ. ಜೊತೆಗೆ ನಾನು ನಿನ್ನೆನೆ ಹೇಳಿದ್ದೆ, ನಿನ್ನೆ ಬೆಳಿಗ್ಗೆ ಅಷ್ಟೇ ಸಿದ್ದರಾಮಯ್ಯ KJ ಜಾರ್ಜ್ ಅವರನ್ನ ಭೇಟಿಯಾಗಿ ತಮ್ಮದೇ ಆಗಿರ್ತಕ್ಕಂಥ ದಾಳಗಳನ್ನ ಇಲ್ಲಿಂದ ಉರುಳಿಸ್ತಿದ್ದಾರೆ. DK ಶಿವಕುಮಾರ್ ದೆಹಲಿಗೆ ಹೋಗಿ ದಾಳಗಳನ್ನ ಹೈಕಮಾಂಡ್ ಎದುರು ಉರುಳಿಸಿದ್ರೆ, ಸಿದ್ದರಾಮಯ್ಯ ಬೆಂಗಳೂರಿನಲ್ಲೇ ಇದ್ದು ತಮ್ಮ ಬಂಟನ ಮೂಲಕ, KJ ಜಾರ್ಜ್ ಮೂಲಕ ದೆಹಲಿಯ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಎದುರು ತಮ್ಮ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ವಾ. ಈಗ ಅದರ ಮತ್ತೊಂದು ಅಪ್ಡೇಟ್ ಹೊರಗಡೆ ಬಂದಿದೆ. ವಿಚಾರ ಏನಾದ್ರು ಇದ್ರಿಯಾ? ನಂಗೆ ಗೊತ್ತಿಲ್ಲಪ್ಪ ನನಗೆ. ಎಸ್ ವೀಕ್ಷಕರೇ, ನಿನ್ನೆ ಇಡೀ ದಿನ ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಹುತೇಕ ಹೈಕಮಾಂಡ್ ನಾಯಕರೊಂದಿಗೆ ಮತ್ತು ಚುನಾವಣಾ ವೀಕ್ಷಕರೊಂದಿಗೆ ಒಂದು ಮಹತ್ವದ ಸಭೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲೇ ನಡೆದು ಬಿಟ್ಟಿದೆ. ಅಲ್ಲಿ ಬಹಳಷ್ಟು ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ, ತಂತ್ರಗಳನ್ನ ಎಲ್ಲವನ್ನೂ ಕೂಡ ಚರ್ಚೆ ಮಾಡಲಾಗಿದೆ. ಆದರೆ ಚರ್ಚೆ ಮಾಡೋಕೆ ಆಗದೇ ಇರುವಂಥದ್ದು ಒಂದೇ ವಿಚಾರ, ಅದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ. ಸ್ವತಃ AICCಯ ಒಂದು ಅತ್ಯುನ್ನತ ಹೈಕಮಾಂಡ್ ಅಂತಾನೆ ಕರೆಸಿಕೊಳ್ಳುವಂಥ ರಾಹುಲ್ ಗಾಂಧಿ ಕೂಡ ಈ ಒಂದು ಅಸ್ಸಾಂ ಒಂದು ವಿಧಾನಸಭಾ ಚುನಾವಣೆಯ ಚರ್ಚೆಯಲ್ಲಿ ಇದ್ರು. ಆದರೆ ರಾಜಕಾರಣದ ಬಗ್ಗೆ ಚರ್ಚೆ ಆಗಲಿಲ್ಲ. ನಿನ್ನೆ ಗಂಟೆಗಟ್ಟಲೆ ಖರ್ಗೆ ಅವರ ಮನೆಯಲ್ಲಿ ಈ ಒಂದು ಮೀಟಿಂಗ್ ನಡೆಯಿತು. ಆದರೂ DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರ ಜೊತೆ ಕೇವಲ 10 ನಿಮಿಷದ 1-to-1 ಭೇಟಿ, ವೈಯಕ್ತಿಕ ಮಾತುಕತೆಗೆ ಅವಕಾಶ ಸಿಗಲಿಲ್ಲ. ಸ್ವತಃ ರಾಹುಲ್ ಗಾಂಧಿ ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ ಅನ್ನುವಂಥದ್ದು ಅಲ್ಲಿನ ದೆಹಲಿ ಮೂಲದ ಒಂದು ಸ್ಪಷ್ಟ ಮಾಹಿತಿ. ಯಾಕೋ ರಾಹುಲ್ ಗಾಂಧಿ ಅವರಿಗೆ DK ಶಿವಕುಮಾರ್ ಅವರೊಂದಿಗೆ ಜೊತೆಗೆ ಕೂತ್ಕೊಂಡು ಅಥವಾ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಇಷ್ಟ ಇದೆಯೋ ಅಥವಾ ಇಲ್ವೋ, ಅಥವಾ DK ಶಿವಕುಮಾರ್ ಅವರೊಂದಿಗೆ ಚರ್ಚೆ ಮಾಡಲಿಕ್ಕೆ ಈ ಕುರಿತಂತೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ DK ಶಿವಕುಮಾರ್ಗೆ ಸುತಾರಾಮ್ ಅವರು ಯಾವುದೇ ರೀತಿಯ ವೈಯಕ್ತಿಕ ಟೈಮ್ ಅನ್ನ ಕೊಟ್ಟಿಲ್ಲ, 1-to-1 ಮಾತನಾಡಿಲ್ಲ ಅನ್ನುವಂಥದ್ದು. ಆದರೂ DK ಶಿವಕುಮಾರ್ ತಮ್ಮ ಪ್ರಯತ್ನವನ್ನು ಬಿಟ್ಟಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ರಾಹುಲ್ ಗಾಂಧಿಯವನ್ನ ಭೇಟಿಯಾಗಲಿಕ್ಕೆ ಸಾಕಷ್ಟು ಸತತ ಶ್ರಮವನ್ನು ಪಟ್ಟರು, ಅವಿರತ ಶ್ರಮವನ್ನು ಪಡ್ತಾನೆ ಬಂದರು. ನಿನ್ನೆನೂ ಪಟ್ಟರು, ಇವತ್ತು ಬೆಳಿಗ್ಗೆನೂ ಪಟ್ಟಿದ್ದಾರೆ. ಆದರೆ ಭೇಟಿ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು. ಇದೆಲ್ಲದರ ನಡುವೆ ನಿನ್ನೆ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದು ಬಿಟ್ಟಿದೆ ವೀಕ್ಷಕರೇ. ಅದೇನು ಗೊತ್ತಾ? ಈಗ ನಾನು ನಿನ್ನೆ ಹೇಳಿದೆ, ನಿನ್ನೆ ಬೆಳಿಗ್ಗೆ ಅಷ್ಟೇ ಸಿದ್ದರಾಮಯ್ಯನವರು ಜಾರ್ಜ್ ಅವರ ಮನೆಗೆ ಒಂದು ಬೆಂಗಾವಲು ಪಡೆಯನ್ನು ಬಿಟ್ಟು ಒಬ್ಬರೇ ಹೋಗಿ ಅವರೊಂದಿಗೆ ಒಂದಷ್ಟು ಮಾತುಕತೆ ಆಡಿ ಬಂದರು ಅನ್ನುವಂಥದ್ದು. ಅದರ ಪರಿಣಾಮ KJ ಜಾರ್ಜ್ ನಿನ್ನೆ ವೈಯಕ್ತಿಕವಾಗಿ ರಾಹುಲ್ ಗಾಂಧಿ ಅವರೊಂದಿಗೆ ಭೇಟಿಯಾಗಿದ್ದಾರೆ. ಅಂದರೆ ರಾಹುಲ್ ಗಾಂಧಿ DK ಶಿವಕುಮಾರ್ ಅವರನ್ನ ಬಿಟ್ಟು KJ ಜಾರ್ಜ್ ಅವರಿಗೆ ಭೇಟಿಯ ಸಮಯವನ್ನು ಕೊಟ್ಟಿದ್ದಾರೆ ಮತ್ತು ಜಾರ್ಜ್ ಅವರೊಂದಿಗೆ ರಾಜ್ಯ ರಾಜಕಾರಣದ ಕುರಿತು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಅಲ್ಲಿ ಜಾರ್ಜ್ ರಾಜ್ಯ ರಾಜಕಾರಣದ ಕುರಿತಂತೆ ಮತ್ತು ಏನು CM ಕಿತ್ತಾಟದ ಕುರಿತಂತೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಸಿದ್ದರಾಮಯ್ಯನವರನ್ನೇ ಮುಂದುವರಿಸಿದರೆ ಆಗುವಂತಹ ಸಾಧ್ಯತೆಗಳು, ಲಾಭಗಳು, ಪಕ್ಷದ ಭವಿಷ್ಯ ಕುರಿತಂತೆ ಅದನ್ನು ಹೇಳಿದ್ದಾರೆ. ಒಮ್ಮೆ DK ಶಿವಕುಮಾರ್ಗೆ ಏನಾದರೂ ನೀವು ಅಧಿಕಾರ ಹಸ್ತಾಂತರ ಮಾಡಿದ್ರೆ ಆಗುವ ಸಾಧ್ಯತೆಗಳೇನು, ಲಾಭಗಳೇನು ಅನ್ನುವಂತಹ ಮಾಹಿತಿಯನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಮನದಟ್ಟು ಮಾಡಿದ್ದಾರೆ.
ಇದಿಷ್ಟು ನಡೆದಿರ್ತಕ್ಕಂಥದ್ದು. ಇದರ ಮುಂಚೆ ಇನ್ನೊಂದು ಬೆಳವಣಿಗೆನೂ ಕೂಡ ನಡೆದಿದೆ. ಅದೇನು ಗೊತ್ತಾ, ಜಾರ್ಜ್ ಅವರು ಯಾವಾಗ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಅಸ್ಸಾಂ ಅಥವಾ ಕೇರಳ ಚುನಾವಣೆಯ ಸಂಬಂಧದ ಮೀಟಿಂಗ್ಗಳ ನಂತರ ಹೋಗ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಯ್ತು. ಡಿ ಕೆ ಶಿವಕುಮಾರ್ ಏನ್ ಮಾಡಿದ್ರು, ಜಾರ್ಜ್ ಅವರಿಗೆ ರಾಹುಲ್ ಗಾಂಧಿ ಭೇಟಿ ಆಗೋದಕ್ಕಿಂತ ಮುಂಚೆನೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಜಾರ್ಜ್ಗೆ ಭೇಟಿ ಮಾಡಿ ಅಲ್ಲಿ ತಮ್ಮ ಪರ ಲಾಬಿ ಮಾಡಲಿಕ್ಕೆ ಅವರು ಜಾರ್ಜ್ ಅವರ ಮನವೊಲಿಸೋದಕ್ಕೂ ಕೂಡ ಪ್ರಯತ್ನ ಪಟ್ಟರು. ಸುಮಾರು 20 ನಿಮಿಷಗಳ ಕಾಲ ಜಾರ್ಜ್ ಜೊತೆಗೆ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಿ ಒಂದು ಮನವೊಲಿಸುವಂತಹ ಪ್ರಯತ್ನಕ್ಕೆ ಮುಂದಾದ್ರು. ಆದರೆ ಇದು ಕೂಡ ಸಫಲ ಆಗಿಲ್ಲ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇವೆ. ನಿನ್ನೆ ಕೂಡ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿಲ್ಲ, ಇವತ್ತು ಕೂಡ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿಲ್ಲ. ಇದು ಅಲ್ಲಿನ ಸ್ಪಷ್ಟ ರಾಹುಲ್ ಗಾಂಧಿ ಅವರ ಸ್ಪಷ್ಟ ನಕಾರವನ್ನ ತೋರಿಸ್ತಾ ಇದೆ. ಅಸ್ಸಾಂ ಸಂಬಂಧಪಟ್ಟಂಗೆ ಚರ್ಚೆ ಆಗಿದೆ. ಅದಾದ ಬಳಿಕ ತಾವು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆದ್ರ? ನೋಡಪ್ಪ, ಅವೆಲ್ಲ ನಾನು ನಿಮಗೆ ತಿಳ್ಸೋಕ್ಕಾಗಲ್ಲ. ನೀವೇ ಕೆಲವೆಲ್ಲ ಫೋಟೋಗಳು ಹಾಕ್ತಿದ್ದೀರಲ್ಲ, ಒಟ್ಟೊಳಗೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರೋದು ರಾಷ್ಟ್ರದ ರಾಜಕಾರಣ, ಅದರಲ್ಲಿ ಎಲೆಕ್ಷನ್ ಇದು. ಅದಕ್ಕೆ ರಾಷ್ಟ್ರದ ಕೆಲವು ಸ್ಟೇಟ್ ಎಲೆಕ್ಷನ್ ನಡೆಯೋ ವಿಚಾರದಲ್ಲಿ ವಿಚಾರದಲ್ಲಿ ಕರೆದಿದ್ರು, ಚರ್ಚೆ ಮಾಡಿದೆ. ಮಿಕ್ಕಿದ ಬೇರೆ ವಿಚಾರ ನಾನು ಏನು ನಿಮಗೆ ಮಾತಾಡೋಕ್ಕೆ ನಾನು ತಯಾರಿಲ್ಲ. ಇದೆಲ್ಲದರ ನಡುವೆ ಈಗ ರಾಹುಲ್ ಗಾಂಧಿಯವರ ರಾಹುಲ್ ಗಾಂಧಿಯವರಿಂದ ಮತ್ತೊಂದು ಹೊಸ ವಿಷಯ ಅಪ್ಡೇಟ್ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ, ಈ ತಿಂಗಳ 22ಕ್ಕೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಹೋಗಬೇಕಾಗಿತ್ತು, ಜನವರಿ 22ರಿಂದ 27ರವರೆಗೆ. ಅದು ಗೊತ್ತಿಲ್ಲ, ಪ್ರೀಪೋಂಡ್ ಆಗಿ ಅವರು ನಾಳೆಯೇ ವಿದೇಶ ಪ್ರವಾಸಕ್ಕೆ ಹೋಗುವಂತ ಸಾಧ್ಯತೆಗಳು ಇದ್ದಾವೆ. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಹೋಗ್ತಾರಲ್ವಾ, ಹಾಗಾಗಿ ಈಗೇನು ಜಾರ್ಜ್ ಹೋಗಿ ರಾಹುಲ್ ಗಾಂಧಿ ಅವರೊಂದಿಗೆ ನಿನ್ನೆ ಮಾತನಾಡಿದ್ರಲ್ಲ, ಅದರ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯನವರಿಗೂ ರಾಹುಲ್ ಗಾಂಧಿ ಕಡೆಯಿಂದ ಕರೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಹೋಗೋದಕ್ಕಿಂತ ಮುಂಚೆನೆ ಸಿದ್ದರಾಮಯ್ಯನವರು ನಾಳೆ ಬೆಳಿಗ್ಗೆ ದೆಹಲಿಗೆ ಹೊರಟು ರಾಹುಲ್ ಗಾಂಧಿ ಅವರಿಗೆ ಮತ್ತೊಂದು ಅಂತಿಮ ಸುತ್ತಿನ ಮಾತುಕತೆಯನ್ನ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ದೆಹಲಿ ಮೂಲಗಳಿಂದ, ಜಾರ್ಜ್ ಆಪ್ತರ ಮೂಲಗಳಿಂದ ಕೇಳಿ ಬರ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ಕುರ್ಚಿ ಒಂದು ಕಿತ್ತಾಟದ ಕುರಿತಂತೇನು ಮತ್ತು ತಾವು ತೆಗೆದುಕೊಂಡು ಹೋಗುವಂತ ಕ್ಯಾಬಿನೆಟ್ ರೀಶಫಲ್ ನ ಕುರಿತಂತೇನು ಆ ಲಿಸ್ಟ್ ಅನ್ನು ಕೂಡ ರಾಹುಲ್ ಗಾಂಧಿ ಅವರಿಂದ ಒಪ್ಪಿಗೆ ತೆಗೆದುಕೊಂಡು ಬರುವಂತಹ ಎಲ್ಲ ಸಾಧ್ಯತೆಗಳು ಇದಾವೆ ಅನ್ನುವಂಥ ಮಾಹಿತಿ ಈಗ ಹೊರಗಡೆ ಬಂದಿರತಕ್ಕಂಥದ್ದು. ನೋಡಿ, ಈ ಕಡೆ ಡಿ ಕೆ ಶಿವಕುಮಾರ್ಗೆ ಸಿಂಗಲ್ ಒಂದು 10 ನಿಮಿಷದ ಭೇಟಿಯ ಅಥವಾ ರಾಜ್ಯ ರಾಜಕಾರಣದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವಕಾಶ ಕೊಟ್ಟಿಲ್ಲ. ಅತ್ತ ಕಡೆ ಜಾರ್ಜ್ ಅವ್ರನ್ನೂ ಭೇಟಿ ಮಾಡಿರೋದು ಅಲ್ಲದೆ ಸಿದ್ದರಾಮಯ್ಯನವ್ರನ್ನೂ ಕರೆಸಿ ಅನ್ನುವಂಥ ಒಂದು ಮಾತನ್ನ ಜಾರ್ಜ್ಗೆ ಹೇಳಿರೋದು. ಅದು ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಈಗ ದೆಹಲಿಗೆ ಹೊರಟು ನಿಂತಿರ್ತಕ್ಕಂಥದ್ದು. ನಾಳೆ ಮಧ್ಯಾಹ್ನ ಅವರ ಭೇಟಿ ಫಿಕ್ಸ್ ಆಗಿದೆ. ನಾಳೆ ಮಧ್ಯಾಹ್ನ ಅಥವಾ ಸಂಜೆ ಅಷ್ಟೊತ್ತಿಗೆ ಅವರ ಭೇಟಿ ಫಿಕ್ಸ್ ಆಗಿದೆ. ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರದು ಇಲ್ಲಿ ಮಹತ್ವದ ಚರ್ಚೆ ನಡೆಯುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿದೆ. ಅದೇ ಸಂಕ್ರಾಂತಿ ಸಂದರ್ಭದಲ್ಲಿ ಸೂರ್ಯ ಪಥ ಬದಲಾವಣೆ ಆಗ್ತದೆ. ಅದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳ ಪಥ ದೆಹಲಿ ಕಡೆ ನಾವು ಮಾಡಿದ್ದೀವಿ. ಅಧಿಕಾರ ಹಂಚಿಕೆ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಪೂರ್ವಕವಾದ ಬೆಳವಣಿಗೆ ಆಗಿರೋದ್ರಿಂದ ಒಂದು ಖುಷಿ ತಂದಿದೆ. ಅದು ನವೆಂಬರ್ ಮುಗೀತು, ಡಿಸೆಂಬರ್ ಮುಗೀತು, ಈ ಸಂಕ್ರಾಂತಿ ನೆನ್ನೆಗೆ ಮುಗೀತು. ಉಗಾದಿಗೆ ಇನ್ನು ಎಷ್ಟು ತಿಂಗಳು ಬಾಕಿ ಇದೆ ನೋಡ, ಮಾಚಲ್ ನೋಡ. ಈ ಎಲ್ಲದರ ನಡುವೆ ಈಗೇನು ಡಿ ಕೆ ಶಿವಕುಮಾರ್ ನಿನ್ನೆ ಅಷ್ಟೇ ದೆಹಲಿಗೆ ಹೋಗಿದ್ದಾರೆ. ಈ ಕುರಿತಂತೆ ಇಲ್ಲಿನ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರ ಒಂದು ವಿಚಿತ್ರ ರೀತಿಯ ಸ್ಟೇಟ್ಮೆಂಟ್ಗಳು ಹೊರಗಡೆ ಬರ್ತಾ ಇವೆ. ಈಗಾಗಲೇ ನೋಡಿ, ಒಂದು ಮಾತನ್ನ ಗೃಹ ಸಚಿವರು ಪರಮೇಶ್ವರ್ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು, ಕೇವಲ ಅಸ್ಸಾಂ ಮತ್ತು ಪಂಚರಾಜ್ಯ ಚುನಾವಣೆ ಮೀಟಿಂಗಿಗೆ ಮಾತ್ರ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿರೋದು ನನಗೆ ಗೊತ್ತು, ರಾಜ್ಯ ರಾಜಕಾರಣದ ಯಾವ ಚರ್ಚೆಯೂ ನಡೆಯೋಲ್ಲ, ಆ ತರದ ವಿಚಾರಗಳು ನನಗೆ ಗೊತ್ತಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳೋದ್ರ ಮೂಲಕ ಅಡ್ಗೋಡೆ ಮೇಲೆ ದೀಪ ಇಟ್ಬಿಟ್ಟಿದ್ದಾರೆ ಪರಮೇಶ್ವರ್. ಅದೇ ಶಿವಗಂಗಾ ಬಸವರಾಜ್ ಏನ್ ಹೇಳ್ತಾರೆ, ಚನ್ನಗಿರಿ ಶಾಸಕರು, ಇಲ್ಲಿಲ್ಲ ಡಿ ಕೆ ಶಿವಕುಮಾರ್ಗೆ ಈ ಬಾರಿ 100% ಸಿಎಂ ಗಿರಿ ಒಂದು ಆಶ್ವಾಸನೆ ಸಿಗುತ್ತೆ. ಈ ಒಂದು 18 ಅಥವಾ 20ಕ್ಕೆ ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ, ಆ ವಿಶ್ವಾಸ ನಮಗಿದೆ, 100% ಅವ್ರು ಸಿಎಂ ಆಗ್ತಾರೆ ಅನ್ನುವಂಥ ಮಾತನ್ನ ಶಿವಗಂಗಾ ಬಸವರಾಜ್ ಹೇಳ್ತಾರೆ. ಇದಲ್ಲದೆ ಬಹಳ ದೊಡ್ಡ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿರೋದು ಗೊತ್ತೇ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ಬಿಟ್ಟಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರ ಮಾತಿನ ಮರ್ಮ ಹೆಂಗಿದೆ ಅನ್ನುವಂಥದ್ದು. ಒಬ್ಬ ಉಪಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷ, ಅದರಲ್ಲೂ ಪಂಚರಾಜ್ಯ ಚುನಾವಣೆಗಳಿಗೆ ಮೀಟಿಂಗ್ಗೆ ಹೋಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅಂತ ದೊಡ್ಡ ನಾಯಕ ಡೆಲ್ಲಿಗೆ ಹೋಗಿರೋದು ಮುಖ್ಯಮಂತ್ರಿಗಳಿಗೆ ಗೊತ್ತೇ ಇಲ್ಲ ಅನ್ನುವಂಥದ್ದು ಇದೆಯಲ್ಲ, ಇದು ಯಾವ ರೀತಿಯ ರಾಜಕಾರಣವನ್ನ ಮತ್ತು ರಾಜಕಾರಣದ ತಂತ್ರಗಾರಿಕೆಯನ್ನ ಸೂಚಿಸುತ್ತೆ ಅನ್ನುವಂಥದ್ದನ್ನ ನೀವು ಲೆಕ್ಕ ಹಾಕೊಳ್ಳಿ. ವಿಚಾರ ಏನಾದ್ರು ಇದ್ರಿಯಾ? ನಂಗೆ ಗೊತ್ತಿಲ್ಲಪ್ಪ ನಾನು. ಇದ್ರ ಜೊತೆಗೆ ಇವತ್ತು ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರ ಕಟ್ಟಾ ಬೆಂಬಲಿಗ ಆಗಿರ್ತಕ್ಕಂಥ BZ ಜಮೀರ್ ಅಹಮದ್ ಖಾನ್ ಒಂದು
ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಅದನ್ನು ಕೇಳಿದ್ರೆ ನಿಮ್ಮ ಕಿವಿನೂ ಕೂಡ ನಿಮರ್ಬಿಡುತ್ತೆ. ಜಮೀರ್ ಅಹಮದ್ ಹೇಳಿರ್ತಕ್ಕಂಥದ್ದೇನು, ಹೈಕಮಾಂಡ್ ಯಾರನ್ನ CM ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೆ. ಇದೇನು ಕಿವಿ ನಿಮರುವಂತ ಅಲ್ಲ. ಈ ತರದ ಮಾತುಗಳನ್ನ ಕೇಳಿ ಕೇಳಿ ನಮ್ಮಗಳ ಕಿವಿ ತೂತು ಬಿದ್ದು ಹೋಗ್ಬಿಟ್ಟಿದೆ ಅಲ್ವಾ. ಮುಂದುವರೆದು ಹೇಳುವಂತ ಮಾತಿದೆಯಲ್ಲ, ಅದು ಒಬ್ಬ ಹೈಕಮಾಂಡ್ ಒಂದು ವೇಳೆ ಬೀದಿಯಲ್ಲಿ ಹೋಗೋ ಒಬ್ಬ ದಾಸಯ್ಯನನ್ನ CM ಮಾಡಿದ್ರು ನಾವು ಒಪ್ಕೊಳ್ತೀವಿ ಅನ್ನೋಂಥ ಒಂದು ಮಾತನ್ನ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಇದರ ಅರ್ಥ DK ಶಿವಕುಮಾರ್ ಅವರನ್ನಾದ್ರೂ ಮಾಡ್ಲಿ ಅಥವಾ ಯಾವ ದಾಸಯ್ಯನನ್ನಾದ್ರೂ ಮಾಡ್ಲಿ ನಾವು ಒಪ್ಕೊಳ್ತೀವಿ ಬಿಡ್ರಿ, ನಮ್ಗೇನು ಅದೇನು ಬೇಜಾರಿಲ್ಲ ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ಅಂದ್ರೆ DK ಶಿವಕುಮಾರ್ ಅವರನ್ನ ಯಾವ ರೀತಿ ಅವರು ಥಿಂಕ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಬಣದವರು ಅನ್ನುವಂಥದ್ದು. ಈ ಕಡೆ DKಶಿ ಬಣದವರು ಒಂದು ರೀತಿಯ ಮಾತುಗಳನ್ನು ಹೇಳ್ತಿದ್ದಾರೆ, ಈ ಕಡೆ ಸಿದ್ದರಾಮಯ್ಯ ಬಣದವರು ಒಂದು ರೀತಿಯ ಮಾತುಗಳನ್ನು ಹೇಳ್ತಿದ್ದಾರೆ. ಇದರ ಅರ್ಥ ಒಂದೇ, ಕುರ್ಚಿ ಕಿತ್ತಾಟ ಇನ್ನೂ ಮುಗಿದಿಲ್ಲ, ಅದು ಅಂತಿಮ ಹಂತಕ್ಕೆ ಬಂದಿಲ್ಲ. ಎಲ್ಲಿವರೆಗೂ ಹೈಕಮಾಂಡ್ ಈ ಬಗ್ಗೆ ಸ್ಪಷ್ಟ ತೀರ್ಮಾನ ತೆಗೆದುಕೊಂಡು ಸ್ಪಷ್ಟ ನಿರ್ಧಾರವನ್ನು ಪ್ರಕಟಿಸೋದಿಲ್ವೋ ಅಲ್ಲಿವರೆಗೂ ಈ ತರ ಮಾತಾಡೋ ಮಾತುಗಾರರ ಮಾತುಗಳನ್ನು ಕೂಡ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಾಬೀತಾಗ್ತಿದೆ. ನವಂಬರ್ ಮುಗೀತು, ಡಿಸೆಂಬರ್ ಮುಗೀತು, ಈ ಸಂಕ್ರಾಂತಿ ನೆನ್ನೆಗೆ ಮುಗೀತು. ಈಗ ಯಾವುದಿದೆ ಈಗ ಯಾವುದಿದೆ ನೀವು ಹೇಳಪ್ಪ. ಉಗಾದಿಗೆ ಇನ್ನು ಎಷ್ಟು ತಿಂಗಳು ಬಾಕಿ ಇದೆ? ಮಾರ್ಚಲ್ಲಿ ಬಾಕಿ ಇದೆ. ಮಾರ್ಚಲ್ಲಿ ಅದು ಮಾರ್ಚು ಹೋಗ್ತದೆ ಅದು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ DK ಶಿವಕುಮಾರ್ ಶತಾಯಗತಾಯ ದೆಹಲಿಯಲ್ಲಿ ಪ್ರಯತ್ನ ಪಟ್ಟರು ಮತ್ತು ಯಾವ ರೀತಿ ಸೋಲನ್ನು ಕೂಡ ಮತ್ತೆ ಕಂಡಿದ್ದಾರೆ. ಮತ್ತೆ ಅವ್ರು 22ಕ್ಕೆ ದೆಹಲಿಗೆ ಹೋಗೋರಿದ್ದಾರೆ DK ಶಿವಕುಮಾರ್. ಅವಾಗೆ ಮತ್ತೆ ಈ ಪ್ರಯತ್ನವನ್ನು ಮುಂದುವರಿಸ್ತಾರಾ ಅನ್ನುವಂಥದ್ದು ಬಹಳ ಕುತೂಹಲ ಕೆಳಿಸಿದೆ. ಜೊತೆಗೆ ನಾಳೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋದರೆ ಅವ್ರು ಆಡೋ ಆಟ ಏನು ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ನಾನು ಇಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.